ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ದರ್ಶನ್ ಜೈಲಲ್ಲಿ ಇದ್ಕೊಂಡು ಕೋರ್ಟ್ ಅಲ್ಲಿ ಪಾಪ ಅದು ಬೇಕು ದಿಮ್ಮು ಕೊಡಿ ನನಗೆ ಹಾಸಿಗೆ ಕೊಡಿ ನನಗೆ ಓಡಾಡಕ್ಕೆ ಏನೇನೋ ಕೇಳಿದ್ರಪ್ಪ ಪಾಪ ಅಷ್ಟೊಂದು ಕೊಳೈಕೊಂಡ್ಬಿಟ್ರು. ಆದ್ರೆ ಈ ಸ್ಟೋರಿ ನೋಡಿದ್ರೆ ಮಾತ್ರ ಬಬ್ಬ ಏನ್ರಿ ನಿಮ್ಮ ಆಟಗಳು. ಈಗ ಇದು ಹೊಸದೇನಲ್ಲ ರೀ, ಬಿದ್ದು ಕಲ್ತಾ ಇಲ್ಲ ಜೈಲಾಧಿಕಾರಿಗಳು. ಅಷ್ಟೊಂದು ಸುಪ್ರೀಂ ಕೋರ್ಟ್ ಎಲ್ಲ ಚೀತು ಅಂತ ಉಗಿದ್ರು ಕೂಡ ಲಾಸ್ಟ್ ಟೈಮ್ ಆಗಿದ್ದದ್ದು ಮತ್ತೆ ಅದೇ ರೀತಿಯಾಗಿ. ಅದರಲ್ಲೂ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ಇವರು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಅರೆಸ್ಟ್ ಆಗಿರುವ ಉಗ್ರರು, ಭಯೋತ್ಪಾದಕರು ಎರಡೂ ಒಂದೇ. ಸೆಂಟ್ರಲ್ ಜೈಲಿನಲ್ಲಿ ಐಷಾರಾಮಿ ವ್ಯವಸ್ಥೆಯನ್ನ ಸಿಕ್ಕಿದೆ ಅವರಿಗೆ. ಮೋಸ್ಟ್ ವಾಂಟೆಡ್ ಉಗ್ರ ಜುಹಾದ್ ಹಮೀದ್ ಶಕೀಲ್ ಮನ್ನಾಗೆ ರಾಜ್ಯಾತಿಥ್ಯವನ್ನ ಕೊಟ್ಟಿದ್ದಾರೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಐಸಿಸ್ ಉಗ್ರನಿಗೆ ಸ್ಮಾರ್ಟ್ ಫೋನ್ ಕೂಡ ಕೊಟ್ಟಿದ್ದಾರಂತೆ. ವೆರಿ ಗುಡ್. ಈತ ರಾಜಾರೋಷವಾಗಿ ಮೊಬೈಲ್ ಬಳಸ್ತಾ ಇದ್ದಾನೆ. ಈ ಉಗ್ರ ಮೊಬೈಲ್ ಹಿಡಿದು ಕುಳಿತಿರುವಂತ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ, ನೋಡ್ತಾ ಇದ್ರೆ ಸ್ಕ್ರೀನಲ್ಲಿ. ಈ ಬಗ್ಗೆ ಪಬ್ಲಿಕ್ ಟಿವಿ ವಿಡಿಯೋ ದಾಖಲೆ ಸಮೇತ ಸುದ್ದಿಯನ್ನ ಪ್ರಸಾರ ಮಾಡಿತು. ಬಳಿಕ ಎಡಿಜಿಪಿ ದಯಾನಂದ್ ಅವರು ಪ್ರಕರಣ ಸಂಬಂಧ ವರದಿಯನ್ನ ಕೇಳಿದಾರೀಗ. ಇನ್ನು ಯುವಕರನ್ನ ಐಸಿಸ್ಗೆ ನೇಮಕಾತಿ ಮಾಡ್ತಾ ಇದ್ದ ಶಕೀಲ್ನನ್ನ 3 ವರ್ಷಗಳ ಹಿಂದೆ ಅರೆಸ್ಟ್ ಮಾಡಿದ್ದು ಎನ್ಐಎ ಕಂಬಿ ಎಣಿಸುವಂತೆ ಮಾಡಿತ್ತು. ನಟೋರಿಯಸ್ ಉಗ್ರ ಶಕೀಲ್ ಮನ್ನಾನ ಕೇಸ್ ಹಿಸ್ಟ್ರಿ ಒಂದ್ಸಲ ನಿಮಗೂ ಹೇಳ್ತೀವಿ. ಎಂಥವರಿಗೆ ಇವರು ಯಾವ ರೀತಿಯಾದಂಥ ರಾಜ್ಯಾತಿಥ್ಯ ಕೊಡ್ತಾರೆ, ಬೇಕು ಅಂದರೆ ನಾಳೆ ಮನೆಯಲ್ಲಿರೋರ್ನು ಕಳಿಸ್ತಾರೇನೋ ಇವರು ಯಾವುದಕ್ಕೆ ಬೇಕಾಗೋದಕ್ಕೆ. ಸೆಂಟ್ರಲ್ ಜೈಲಲ್ಲಿ ಉಗ್ರನಿಗೆ ರಾಜ್ಯಾತಿಥ್ಯದ ವಿಚಾರ ನೋಡೋಣ. ಏನೀಗ ಬೆಂಗಳೂರಿನ ತಿಲಕನಗರ ಮೂಲದ ಜುಹಾದ್ ಹಮೀದ್ ಶಕೀಲ್ ಮನ್ನಾ ಇವನ್ನ ಎನ್ಐಎ ಅವರು ಅವತ್ತು ಅರೆಸ್ಟ್ ಮಾಡ್ತಾರೆ. ಹೇಗೆ ಸಿಗ್ತಾನೆ ಅಂದರೆ ಐಸಿಸ್ಗೆ ಮುಸ್ಲಿಂ ಯುವಕರ ನೇಮಕಾತಿಯನ್ನು ಇವನು ಮಾಡ್ತಾ ಇರ್ತಾನೆ. ಹೇಗೆ ಅಂತಂದರೆ ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ಈಗಂತೂ PFI ಬ್ಯಾನ್ ಆಗಿದೆ. ಹಿಂದೆ ಒಂದಿಷ್ಟು ಜನ ಕೂಗ್ತಾ ಇದ್ರು ಘೋಷಣೆಗಳನ್ನ, ಪಾಕಿಸ್ತಾನದ ವಿಚಾರದಲ್ಲಿ, ಅಲ್ಲಿರುವಂಥ ಜಿಹಾದ್ ವಿಚಾರದಲ್ಲಿ ಕೂಗ್ತಾ ಇದ್ರು. ಅಂಥವ್ರನ್ನ ಹುಡುಕೋದು. ಇವನಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಇದೆ, ಆಸಕ್ತಿ ಜಾಸ್ತಿ ಇದೆ ಅಂಥವನ್ನ ಇನ್ನೊಂದಿಷ್ಟು ಬ್ರೈನ್ ವಾಶ್ ಮಾಡೋದು. ಮಾಡಿಬಿಟ್ಟು ಐಸಿಸ್ಗೆ ನೇಮಕಾತಿಯನ್ನು ಮಾಡ್ತಾ ಇದ್ದ. ಭಾಳ ಇಂಟರ್ವ್ಯೂ ಮಾಡ್ತಾ ಇದ್ದ ಅವನು. ಅದರಲ್ಲೂ ಕೂಡ ಕ್ವಾಲಿಫಿಕೇಷನ್ ಹುಡುಕ್ತಾ ಇದ್ದ. ಆಮೇಲೆ ಇಂಟರ್ವ್ಯೂ ಮಾಡಬೇಕಲ್ಲ, ಸುಮ್ಮನೆನಾ ಉಗ್ರರಾಗೋದಂದರೆ. ತುಂಬ ಜನ ಇದ್ದಾರೆ ಈಗಲೂ ಕೂಡ. ಇಕ್ರಾ ಸರ್ಕಲ್ ಎಂಬ ಆನ್ಲೈನ್ ಗ್ರೂಪ್ ಅನ್ನ ಮಾಡಿ ಉಗ್ರ ನೇಮಕಾತಿಯನ್ನ ಮಾಡ್ತಾ ಇದ್ದ. ಬೆಂಗಳೂರಿನ 4 ಸಿರಿಯಾಗಿ ಕಳಿಸಿದ್ದ. ಅದನ್ನು ಪ್ರಯತ್ನ ಪಟ್ಟಿದ್ದ. ಹೋಗಿದ್ರು ಅವ್ರು 4 ಜನ. ಅದರಲ್ಲಿ 2 ಸಾವನ್ನಪ್ಪಿದ್ರು. ಅದಾದ್ಮೇಲೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಎಲ್ಲ ಬೆಳವಣಿಗೆಗಳು ಗೊತ್ತಾಗಿದ್ದು. ಟರ್ಕಿಯ ಇಸ್ತಾಂಬುಲ್ ನಿರಾಶ್ರಿತರ ಕ್ಯಾಂಪ್ನಲ್ಲೇ 2 ಸಾವನ್ನಪ್ತಾರೆ 4 ಜನರಲ್ಲಿ. ದೇಶಾದ್ಯಂತ ಐಸಿಸ್ ಉಗ್ರರ ಜೊತೆಗೆ ಸಂಪರ್ಕವನ್ನ ಉಗ್ರ ಶಕೀಲ್ ಹೊಂದ್ತಾನೆ. 2020ರಲ್ಲಿ ಸೌದಿ ಅರೇಬಿಯಾದಲ್ಲಿ ಶಕೀಲ್ ಮನ್ನಾನನ್ನ ಬಂಧಿಸ್ತಾರೆ. 2022ರಲ್ಲಿ ಸೌದಿಯಿಂದ ಭಾರತಕ್ಕೆ ಗಡೀಪಾರಾಗಿರ್ತಾನೆ ಐಸಿಸ್ ಉಗ್ರ ಶಕೀಲ್. ಸೊ ಇವನ ಹಿಂದೆ ಇರುವಂಥ ಎಲ್ಲ ಹಿಸ್ಟ್ರಿಗಳನ್ನು ಕೂಡ ಎನ್ಐಎ ಅವರು ಕೆಣಕಿ ತದನಂತರ ಒಳಗಡೆಗೆ ಹಾಕುವಂಥ ಕೆಲಸ ಆದ ನಂತರವೂ ಸಹ ಇವನಿಗೆ ಇಷ್ಟೊಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾರಂತಂದರೆ ಯೂನಿಫಾರ್ಮ್ ಹಾಕ್ಕೊಳ್ಳೋಕ್ಕೆ, ಯೂನಿಫಾರ್ಮ್ ಹಾಕ್ಕೊಂಡು ಆ ಜೈಲಿನಲ್ಲಿರುವಂಥ ಸಿಬ್ಬಂದಿಗಳು ಲಾಯಕ್ಕಿಲ್ಲ ಅಂತ ಅನಿಸ್ಬಿಡುತ್ತೆ ನನಗೆ. ಲಾಯಕ್ಕಿಲ್ಲ ಅವರು. ರೈಟ್. ಇನ್ನು ಈ ಶಕೀಲ್ ಮನ್ನಾ ಮಾತ್ರ ಅಲ್ಲ, ಇನ್ನು ಎಂಥೆಂಥವರಿಗೆ ರಾಜಾತಿಥ್ಯ ಸಿಗ್ತಾ ಇದೆ ಅಂತಕ್ಕಂಥದ್ದು ನೋಡ್ಬೋಣ. ವಿಕೃತಕಾಮಿ ಉಮೇಶ್ ರೆಡ್ಡಿ, ಈಗ ಆತ ಸಜಾ ಖೈದಿ, ಆತನಿಗೂ ಕೂಡ ರಾಜಾತಿಥ್ಯ ಸಿಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧನ ಆಗಿರ್ತಕ್ಕಂಥ ನಟಿ ರನ್ಯಾರಾವ್ ಗೆಳೆಯ ತರುಣ್ ರಾಜ್ ಎಲ್ಲರೂ ಬಿಂದಾಸ್ ಆಗಿ ಲೈಫ್ ನಡೆಸ್ತಾ ಇರೋ ವಿಡಿಯೋ ವೈರಲ್ ಆಗ್ತಾ ಇದೆ. ವಿಕೃತಕಾಮಿ ಉಮೇಶ್ ರೆಡ್ಡಿಗೆ ಟಿವಿ, ಮೊಬೈಲ್ ಸೌಲಭ್ಯವನ್ನು ಕೂಡ ಕೊಡಲಾಗಿದೆ. ಅಡುಗೆ ಮಾಡ್ಕೊಳ್ಳೋದಕ್ಕೆ ಜೈಲಿನೊಳಗೆ ಅಧಿಕಾರಿಗಳು ಸೌಲಭ್ಯ ಕಲ್ಪಿಸಿಕೊಟ್ಟಿದ್ದಾರೆ. ಉಮೇಶ್ ರೆಡ್ಡಿ ಟಿವಿ ನೋಡ್ತಾ ಆಂಡ್ರಾಯ್ಡ್ ಮತ್ತು ಕೀಪ್ಯಾಡ್ ಮೊಬೈಲ್ಗಳನ್ನ ಇಟ್ಕೊಂಡು ಮಾತನಾಡ್ತಾ ಇರುವ ವಿಡಿಯೋ ಕೂಡ ವೈರಲ್ ಆಗಿದೆ. ಅಷ್ಟೇ ಅಲ್ಲ, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧನ ಆಗಿರುವ ರನ್ಯಾರಾವ್ ಗೆಳೆಯ ನಟ ತರುಣ್ ರಾಜ್ಗೂ ಕೂಡ ಹೈಫೈ ಆತಿಥ್ಯವನ್ನು ನೀಡಲಾಗಿದೆ. ಈ ಬಗ್ಗೆ CMಗೆ ಕೇಳಿದರೆ ನನಗೆ ಗೊತ್ತಿಲ್ಲ, ತಿಳ್ಕೊಂಡು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆಗೆ ನಿರಾಕರಿಸಿದ್ದಾರೆ. ಇನ್ನು ಸರ್ಕಾರದ ವಿರುದ್ಧ ಸಹಜವಾಗಿ ಬಿಜೆಪಿಗರು ಕಿಡಿಕಾರಿದ್ದಾರೆ. ನಗರದಲ್ಲಿ ರಾಜ್ಯಾತಿಥ್ಯ ಸಿಗ್ತದೆ ಸರ್. ಉಮೇಶ್ ರೆಡ್ಡಿ ಇರಬಹುದು, ಪರಪ್ಪ ನಗರದಲ್ಲಿ ರಾಜ್ಯಾತಿಥ್ಯ ಸಿಗ್ತದೆ ಸರ್. ಉಮೇಶ್ ರೆಡ್ಡಿ ಇರಬಹುದು. ಕರ್ನಾಟಕ ಉಗ್ರರಿಗೆ ಸ್ವರ್ಗ ಆಗಿದೆ. ಈ ತರ ದೇಶ ವಿರೋಧಿ ಸಂಘಟನೆಗಳೇನಿದೆ ಅವ್ರ ಮೇಲಿದ್ದಂತ ಕೇಸ್ಗಳನ್ನೆಲ್ಲ ವಾಪಸ್ ತೆಗೆದ್ರು. ಗಲಭೆ ಮಾಡಿ ಪೊಲೀಸರನ್ನು ಹೊಡೆದಿದ್ದ ಕೇಸು ವಾಪಸ್ ತೆಗೆದ್ರು. ಈಗ ಜೈಲುಗಳಲ್ಲೂ ಕೂಡ ಫ್ರೀ ಆಗಿ ಸಿಮ್ಮು, ಮೊಬೈಲು ಎಲ್ಲ ಸಿಗುವಂತ ವ್ಯವಸ್ಥೆನೂ ಕೂಡ ಈ ಸರ್ಕಾರದ ಪ್ರಾಯೋಜಿತ ಬೆಂಬಲಿಗರು, ನಗರ ನಕ್ಸಲರು ಅಂತ ಏನ್ ಹೇಳ್ತೀರಿ, ಪರಪ್ಪನ ಅಗ್ರಹಾರ ಕೂಡ ಕಾಂಗ್ರೆಸ್ ಕಾಲದಲ್ಲಿ ಟೆರರಿಸ್ಟ್ಗಳ ಸ್ವರ್ಗ ಆಗಿದೆ. ಸಿದ್ದರಾಮಯ್ಯ ಸರ್ಕಾರ ಹೆಂಗಿದೆ ಅಂದ್ರೆ ಏನ್ ಬೇಕಾದ್ರೂ ನಡೀತದೆ. ಇವತ್ತು ಪರಪ್ಪನ ಅಗ್ರಹಾರ ಅಂದ್ರೆ ಅವರು ಉಗ್ರಗಾಮಿಗಳು ಅಲ್ಲಿದ್ದಾರೆ, ಅವರು ರಾಜಾರೋಷವಾಗಿ ಎಲ್ಲಾ ರೀತಿ ಫೆಸಿಲಿಟಿ ತಗೊಂತಾ ಇದ್ದಾರೆ ಮತ್ತು ಎಲ್ಲಾ ಅಕ್ರಮ ಚಟುವಟಿಕೆ ಅಲ್ಲಿ ನಡೀತಾ ಇದೆ. ಎಲ್ಲ ಆದ್ಮೇಲೂ ಸರ್ಕಾರ ಸುಮ್ ಕುಂತದ ಅಂದ್ರೆ ಇವ್ರದ್ದು ಅದ್ರ ಜೊತೆ ಕೈ ಜೋಡಿಸಿದ್ದಾರೆ ಕೆಲವು ಅಧಿಕಾರಿಗಳು. ಅದನ್ನು ಓಪನ್ ಮಾಡಿದ್ದು ನಾವು 96-97ರಲ್ಲಿ. ದೇವೇಗೌಡ ಸಾಹೇಬರು ಪ್ರೈಮ್ ಮಿನಿಸ್ಟರ್, JH ಪಟೇಲ್ ಚೀಫ್ ಮಿನಿಸ್ಟರ್, ನಾನು ಮಂತ್ರಿ.
ನಮ್ಮ ಚಾನೆಲ್ ಮುಖ್ಯಸ್ಥರು ಹಿರಿಯ ಪತ್ರಕರ್ತರಾಗಿರುವಂಥ HR ರಂಗನಾಥ್ ಸರ್ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ಕಾರ ಸರ್. ನಮಸ್ತೆ. ಈ ಜೈಲು ಮನ ಪರಿವರ್ತನಾ ಕೇಂದ್ರನ ಇಲ್ಲ ಸಿಬ್ಬಂದಿಗಳ ಮನೆ ಪರಿವರ್ತನಾ ಕೇಂದ್ರನ ಅಂತ ಅನಿಸ್ಬಿಟ್ಟಿದೆ ಸರ್ ಇದನ್ನ ನೋಡ್ತಾ ಇದ್ರೆ. ಹೌದು, ಅದು ಇಟ್ ಶೋಸ್ ಏನಂತ ತೋರಿಸ್ತಾ ಇದೆ ಅಂತಂದ್ರೆ ಪದೇ ಪದೇ ನಮ್ಗೆ ನಮ್ಮ ರಾಜ್ಯ ಸರ್ಕಾರಗಳಿಗೆ ಅದು ಯಾವುದೇ ಸರ್ಕಾರಗಳಿಗೆ ಪರ್ಟಿಕ್ಯುಲರ್ಲಿ ನಮ್ಗೊಂದು ಪುಟಾಣಿ ಒಂದು ಜೈಲ್ ಪ್ರಮೈಸಸ್ ಒಂದು 25 ಎಕರೆಯಲ್ಲಿ ಇರೋದನ್ನ ಮ್ಯಾನೇಜ್ ಮಾಡಕ್ಕಾಗದೆ ಇದ್ಮೇಲೆ ಅಯೋಗ್ಯತನಕ್ಕೆ ಇನ್ ರಾಜ್ಯಗಳನ್ನ ಏನ್ ಮಾಡ್ತಾರೆ ಇವ್ರುಗಳೆಲ್ಲ? ಬಹಳ ಸಿಂಪಲ್, ಮನೇನೆ ಕ್ಲೀನ್ ಆಗಿ ಇಟ್ಕೊಳಕ್ಕಾಗದೆ ನಿಮ್ ಏರಿಯಾ ಏನ್ ಕ್ಲೀನ್ ಇಟ್ಕೋತೀರಿ? ಹಂಗೆ ಇದು ಟೂ ಮಚ್. ಇದು ಅಂದ್ರೆ ಅರ್ಥ ಏನ್ ತೋರಿಸ್ತಾ ಇದೆ ಅಂದ್ರೆ ಜೈಲು ವ್ಯವಸ್ಥೆ ಏನಿದೆ ಮತ್ತೆ ಅದು ಅಧಿಕಾರಿಗಳ ವ್ಯವಸ್ಥೆ ಇದೆಯಲ್ಲ ಕಂಪ್ಲೀಟ್ಲಿ ಕುಲಗೆಟ್ಟೋಗಿದೆ, ಹದಗೆಟ್ಟೋಗಿದೆ ಅನ್ನೋದು ಆಗೋಗಿದೆ. ಈಗ ದುಡ್ಡು ಮತ್ತೆ ಭ್ರಷ್ಟಾಚಾರದ ಮುಂದೆ ಆ ಎಂಟೈರ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗೋಗಿದೆ. ನನ್ನ ಪ್ರಕಾರ ಯಾವುದೇ ಬೇರೆ ಕಡೆ ಏನಾದ್ರು ಇದಾಗಿದ್ರೆ ಇಷ್ಟೊತ್ತಿಗೆ ಆ ಮಂತ್ರಿಗೆ ರಾಜೀನಾಮೆ ಕೊಡಿಸ್ಬಿಡೋದು, ಬೇರೆ ಎಲ್ಲಾಗಿದ್ದಿದ್ರು. ಇಲ್ಲಿ ಒಂದು ಟಾಟೆ ಇಲ್ಲ, ನಾರ್ಮಲ್ ತರ ಬಿಹೇವ್ ಮಾಡ್ತಿದ್ದಾರೆ ಎಲ್ಲರೂ. ಹೌದು ಹೌದು, ಎವ್ರಿಬಡಿ ಬಿಹೇವಿಂಗ್ ಲೈಕ್ ಎ ನಾರ್ಮಲ್ ಥಿಂಗ್ ಇದು ಅನ್ನೋ ತರ. ನನ್ನ ಲೆಕ್ಕಾಚಾರದಲ್ಲಿ ಎಂಟೈರ್ ಜೈಲ್ ಆಪರೇಷನ್ಸ್ ಅನ್ನ ಶಟ್ ಡೌನ್ ಮಾಡಿ ಹೊಸದಾಗಿ ರೀಸ್ಟಾರ್ಟ್ ಮಾಡ್ಬೇಕು ಇವ್ರಿಗೆ. ಒಂದು ಈಗ ಆಗಿರೋದೇನಿದೆ ಅಲ್ಲಿ ಪರ್ಟಿಕ್ಯುಲರ್ಲಿ ಅವನು ಯಾವನೋ ಶಕೀಲ್ ಮನ್ನಾ, ಅದೇ ದೇಶದ್ರೋಹಿ ಇರ್ತದ, ಟೆರರಿಸ್ಟ್ ಇರ್ತದ ಅವನೊಬ್ಬ, ಅವನು ಇನ್ನೊಬ್ಬ ಯಾರ್ಯಾರಿಗೋ ಸಿಕ್ಕಿದೆಯಲ್ಲ. ಇದರಲ್ಲಿ ಒಂದನ್ನು ನೀವುಗಳು ಗಮನಿಸ್ಕೋಬೇಕು, ಈ ವಿಡಿಯೋಗಳು ಆಕ್ಚುಲಿ ತೆಗೆದಿರೋದು ಯಾವಾಗ ಅಂತ ಒಂದನ್ನು ಕ್ಲಾರಿಫೈ ಮಾಡ್ಕೋಬೇಕು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈ ಜೈಲಲ್ಲಿ ಎಂತ ದೊಡ್ಡ ಮಾಫಿಯಾ ಸೇರ್ಕೊಂಡ್ಬಿಟ್ಟಿದೆ. ಆಫೀಸರ್ಸ್ ಎಲ್ಲ ಆಫೀಸರ್ಸ್ದೇ ಮಾಫಿಯಾ ಇದು. ಒಳಗಡೆ ಇರೋ ಈ ದುಷ್ಟ ಜಂತುಗಳ ಜೊತೆ ಸೇರ್ಕೊಂಡಿರೋ ಮಾಫಿಯಾ ಇದು. ಏನ್ ಮಾಫಿಯಾ ಅಂತಂದ್ರೆ, ಯಾರಾದ್ರೂ ಒಬ್ರು ಆಫೀಸರ್ ಜೈಲಿನ ಇದನ್ನ ಟೈಟ್ ಮಾಡ್ತಿದ್ದಾರೆ ಅಂದ ತಕ್ಷಣ ಈ ತರ ವಿಡಿಯೋಗಳು ಬರುತ್ತೆ. ನೀವು ಗಮನಿಸಬೇಕಾದ್ರೆ ಅವ್ರಿಗೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ನೀವು ಗಮನಿಸಬೇಕಾಗಿದೆ. ನೀವು ಯಾವುದೇ ಜೈಲಲ್ಲಿ ಒಬ್ಬ ಉತ್ಸಾಹಿ ಅಧಿಕಾರಿ ಹೋಗಿ ಏನೋ ರಿಪೇರಿ ಮಾಡಕ್ ಟೈಟ್ ಮಾಡಕ್ ಹೋಗ್ತಾರೆ ಅಂದ ತಕ್ಷಣ ಬರೋದು ಏನಪ್ಪಾ ಅಂದ್ರೆ ಈ ತರದ ವಿಡಿಯೋಗಳು. ಇದು ಯಾವತ್ತಿನ ವಿಡಿಯೋನು ಫಸ್ಟ್ ತೆಗಿಬೇಕು ನನ್ನ ಪ್ರಕಾರ. ಇದನ್ನ ಹೊರತರ್ತಾರೆ, ತಂದು ಆ ಅಧಿಕಾರಿನ ಅಲ್ಲಿಂದ ಎತ್ತೋತರ. ಅಥವಾ ಎರಡನೇ ಸಿಸ್ಟಮ್ ಏನಂದ್ರೆ ಮೂಗರ್ಜಿಗಳನ್ನ ಬರೆಯೋದು ಜೈಲಿಂದ ಹೊರಗಡೆಗೆ. ಆಮೇಲೆ ಜೈಲು ಒಳಗಡೆನಲ್ಲಿ ಯಾವತ್ತೋ ತಗೊಂಡೋಗಿ ಇಟ್ಕೊಂಡಿರೋ ಯಾವ್ಯಾವ್ದೋ ಪದಾರ್ಥದ್ದೆಲ್ಲ ಫೋಟೋ ಆಚೆ ಬಿಡೋದು. ಇದೆಲ್ಲ ಸಿಸ್ಟಮ್ಯಾಟಿಕ್ ಮಾಫಿಯಾಗಳು ಮಾಡ್ತಾರೆ. ನನ್ನ ಪ್ರಕಾರ ಎಂಟೈರ್ ಜೈಲ್ ಡಿಪಾರ್ಟ್ಮೆಂಟ್ ಶುಡ್ ಬಿ ಶಟ್ ಡೌನ್. ಅವರನ್ನ ಕಿತ್ತು ಬಿಸಾಕ್ಬಿಡ್ಬೇಕು ಆಚೆಗೆ. ನನ್ನ ಪ್ರಕಾರದಲ್ಲಿ ಹೊಸ ಸಿಸ್ಟಮ್ ಹೊಸ ಇದನ್ನೇ ತರಬೇಕು ಅಲ್ಲಿಗೆ. ಯಾಕಂದ್ರೆ ಅದು ಕಂಪ್ಲೀಟ್ಲಿ ಕರಪ್ಟ್ ಆಗಿ ಕಂಪ್ಲೀಟ್ಲಿ ಹಾಳಾಗೋಗಿದೆ ಆ ಸಿಸ್ಟಮ್. ಹಾಗಾಗಿ ಈಗಲೂ ಇದನ್ನ ಚೆಕ್ ಮಾಡಿ ಯಾವಾಗ ವಿಡಿಯೋ ಇದು ಅಂತ. ನಂಬರ್ 1. ನಂಬರ್ 2, ಜೈಲನ್ನು ಮ್ಯಾನೇಜ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಯೋಗ್ಯತೆ ಇಲ್ಲದೆ ಇರೋ ಸರ್ಕಾರಗಳು ಮತ್ತೆ ಮಂತ್ರಿಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ನನ್ನ ಪ್ರಕಾರ ಆತ್ಮಹತ್ಯೆ ಮಾಡ್ಕೊಂಡು ಸೂಯಿಸೈಡ್ ಮಾಡ್ಕೊಂಡು ಸಾಯೋದು ಬೆಟ್ರು. ಬಟ್ ಒಂದು ಸರ್, ಈ ಭಯೋತ್ಪಾದಕ ಅಥವಾ ದೇಶದ್ರೋಹಿಗಳ ಕೈಲಿ ಜೈಲು ಒಳಗಡೆನೆ ಒಂದು ಮೊಬೈಲ್ ಸಿಗುತ್ತೆ, ಸ್ಮಾರ್ಟ್ ಫೋನ್ ಸಿಗುತ್ತೆ. ಸ್ವಲ್ಪ ಇರ್ರಿ ನೀವು ಬೆಳಗ್ಗೆಯಿಂದ ಹೇಳ್ತಾ ಇರೋದು ನಾನು ಕೇಳಿಸ್ಕೊತಾ ಇದ್ದೀನಿ ಟಿವಿನಲ್ಲಿ. ಕಾಸು ಮುಂದೆ ಭಯೋತ್ಪಾದಕ, ಚಿನ್ನದ ಕಳ್ಳ, ಮರ್ಡರರು ಇವೆಲ್ಲ ಇಲ್ರಿ. ದುಡ್ಡು ಮುಂದೆ ಎಲ್ಲ ಒಂದೇ. ದ ಮೊಮೆಂಟ್ ನೀವು ದುಡ್ಡಿಗೆ ಆಸೆ ಪಟ್ಕೊಂಡು ಹೇಸಿಗೆ ತಿನ್ನಕ್ ನಾಲ್ಗೆ ಚಾಚಿದ ಮೇಲೆ ನಿಮ್ಗೆ ಭಯೋತ್ಪಾದಕ ಆದ್ರೇನು, ಮರ್ಡರರ್ ಆದ್ರೇನು, ಚಿನ್ನದ ಕಳಚಿನ ತಂದವನಾದ್ರೇನು, ಯಾವನಾದ್ರೆ ನಿಮ್ಗೆ ಏನ್ ಹೋಗ್ಬೇಕು? ನಿಮ್ಗೆ ಏನಾಗ್ಬೇಕ್ರಿ? ಇಟ್ಸ್ ಕ್ವಶನ್ ಆಫ್ ಮನಿ ಅಷ್ಟೇ. ಅದಕ್ಕೆ ನಾನು ಹೇಳಿದ್ದು ಜೈಲ್ ಸಿಸ್ಟಮ್ ಕಂಪ್ಲೀಟ್ಲಿ ಕರಪ್ಟ್ ಆಗಿ ಹದಗೆಟ್ಟು ಹೋಗ್ಬಿಟ್ಟಿದೆ. ಅದು ಟೋಟಲಿ ರೀಡು ಆಗ್ಬೇಕಾದ ಸಿಸ್ಟಮ್ ಅದು ನನ್ನ ಪ್ರಕಾರದಲ್ಲಿ. ಅದಕ್ಕೆ ಅಂತಾನೆ ಒಂದು ಕ್ಯಾಡರ್ ಮಾಡಿದ್ರು. ಆ ಕ್ಯಾಡರ್ ಮಾಡಿದ್ದೇ ಮೂರ್ಖತನ ಆಗೋಯ್ತು ಅನ್ನಿಸ್ತಿದೆ ಈಗ ನನಗೆ. ಮಾಡಬಾರ್ದಾಗಿತ್ತು ಕ್ಯಾಡರ್ನ ಇವ್ರಿಗೆ, ಮಾಡಿಕೊಟ್ಬಿಟ್ರು. ಹೀಗಾಗಿ ಬಹಳ ಹದಗೆಟ್ಟು ಹೋಗ್ಬಿಟ್ಟಿದ್ದಾರೆ. ಸಾಧ್ಯನೇ ಇಲ್ಲ, ಅದು ಇಂಪಾಸಿಬಲ್ ಅನ್ನೋ ಲೆವೆಲ್ ತಂದುಬಿಟ್ಟಿದ್ದಾರೆ ಅದನ್ನ. ಹಾಗಾಗಿ ಇದು ಎರಡನೇದು ನನಗೆ ಆಶ್ಚರ್ಯ ಆಗಿದ್ದು, ಅವನು ಉಮೇಶ್ ರೆಡ್ಡಿ ಕನ್ವಿಕ್ಟೆಡ್ ತಾನೆ? ಹೌದು ಸರ್, ಕನ್ವಿಕ್ಟೆಡ್ ಫೆಲೋ ತಾನೆ ಅವನು. ಅವನು ಡ್ರೆಸ್ ಅಲ್ಲಿ ಇರ್ಬೇಕಲ್ಲ, ಅದು ಹೇಗೆ ಪ್ಲೇನ್ ಅಲ್ಲಿ ಇರ್ತಾನೆ ನಾರ್ಮಲ್ ಅಲ್ಲಿ? ಹೆಂಗಿರ್ತಾನ ಅವನು? ಅಂಡರ್ ಟ್ರಯಲ್ಸ್ ಆದ್ರೆ ಓಕೆಪ್ಪ. ಹೌದು. ಹೀಗೆಲ್ಲ ಇದ್ದಾಗ
ಈಗ ಅವನು ಯಾರೋ ದರ್ಶನ್ ಯಾರೋ ಕೇಳಿದ್ದಾಗ ಒಂದು ಹಾಸಿಗೆ ಕೊಡ್ರಪ್ಪ ನನ್ಗೊಂಚೂರು ಅಂತ ಏನ್ ನಾನು ಅದಕ್ಕೆ ಅವತ್ತು ಹೇಳಿದ್ದು ಕೊಟ್ಬಿಡಿ ಏನೀಗ ಅಂತ. ಹೌದು. ಏನ್ರಿ ಇದಕ್ಕಿಂತ ಇನ್ನು ಮರ್ಯಾದೆ ಲಜ್ಜೆಗೆಟ್ಟ ಸರ್ಕಾರಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಿದ್ದ ಮಂತ್ರಿ, ಅದು ಯಾರ ಮಂತ್ರಿನೋ ನಂಗೆ ಗೊತ್ತಿಲ್ಲ, ಮಾನ ಮರ್ಯಾದೆ ಏನಾರು ಇದೆಯೇನ್ರಿ ಇವ್ರುಗಳಿಗೆಲ್ಲ? ಅದಕ್ಕೆ ಸಂಬಂಧಪಟ್ಟಿದ್ದ ಆಫೀಸರ್ಗಳು ಆ ಜೈಲ್ಗದು ಏನೇನಿದೆ ರೀ, DIGಗಳು, SP ಗಳು, DSPಗಳು ಅನ್ಕೊಡೋದು ಎಷ್ಟು ಜನ ಇದ್ದಾರೆ, ಅದೇನ್ ಕತೆ. ಅಯೋಗ್ಯರುಗಳಿಗೆ ಒಂದು ಜೈಲು ಒಳಕ್ಕೇನು ಹೋಗ್ದಿರೋ ನೋಡ್ಕೊಳಕ್ಕಾಗಲ್ಲ. ಜೈಲು ಹೊರಗಡೆ ಇರೋ ಜನ ಪಾಪ ಜಾಮಿಂಗ್ ಸಿಗಾಕೊಂಡು ಸಾಯ್ತಾ ಇದ್ದಾರೆ. ಆ ಏರಿಯಾ ಜನ, ಪರಪ್ಪನಗರದ ಹೊರಗಡೆ ಇರೋ ಜನ ಜಾಮ್ ಆಗುತ್ತೆ ಅಂತ ಹೇಳಿ, ಜಾಮ್ ಆಗತ್ತೆ, ಜೈಲು ಒಳಗಡೆ ಬರುತ್ತಂತೆ. ಇದಕ್ಕೋಸ್ಕರನೇ ಜಾಮರ್ ಹಾಕಿರೋದಂತೆ. ಆ ಜಾಮರ್ ಹೊರಗಡೆ ಇರೋರು ಕಟ ಕೊಡ್ತಾ ಇದೆ, ಒಳಗಡೆ ಇರೋರು ಬರ್ತಿದೀಯಂತೆ. ಅದನ್ನ ಆಫ್ ಮಾಡೋದಂತೆ, ಮತ್ತೊಂದಂತೆ. ಏನ್ರಿ ಇದು? ಇದೇನ್ ಸಮಾಜನ, ಸರ್ಕಾರನ? ಆ ಸುಪ್ರೀಂ ಕೋರ್ಟ್ ಅಲ್ಲಿ ಆ ದರ್ಶನ್ ಕೇಸಲ್ಲಿ ಅಷ್ಟೇ ಹೇಳಿ ಬಂದಿದ್ದಾರೆ, ಕೇರು ಇಲ್ಲ ಅಂತಾರೆ ಇವರು. ಏನಪ್ಪ ಅರ್ಥ ಆಗಲ್ಲ ನನಗಿದೆಲ್ಲ. ಬಟ್ ಒಂದ್ಸಲ ಅನ್ಸುತ್ತೆ ಸರ್, ಜನರ ದುಡ್ಡಲ್ಲಿ ನಟೋರಿಯಸ್ ಗಳನ್ನ ಸಾಕುವಂತ ಕೆಲಸ ನಡೀತಾ ಇದೆ ಶಿಸ್ತುಬದ್ಧವಾಗಿ ಅಂತ. 100% ಅನುಮಾನನೇ ಇಲ್ಲ ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಜನರ ದುಡ್ಡಲ್ಲಿ ಸಾಕೋದು, ಇದು ಜನರ ದುಡ್ಡಲ್ಲಿ ಸಾಕ್ತಿರೋದಲ್ರಿ ಇದು. ಅವ್ರದ್ದೇ ದುಡ್ಡಲ್ಲಿ ಅವ್ರವರೇ ಸಾಕೋತಾ ಇರೋದಷ್ಟೇ. ಅಲ್ಲ ಅಲ್ಲಿ ಸಿಬ್ಬಂದಿಗಳಿಗೆಲ್ಲ ಸಂಬಳ ಎಲ್ಲ ಜನ ಕಟ್ಟುವಂತ ತೆರಿಗೆಯಲ್ಲೇ ಹೋಗುತ್ತಿಲ್ಲ ಸರ್. ಅದು ಬೇರೆ ವಿಚಾರ. ಅದು ಇಲ್ದಿದ್ರು ಕೊಡ್ತೀರಲ್ಲ. ಅದಿದ್ರು ಕೊಡ್ತೀವಿ, ಇಲ್ದಿದ್ರು ಕೊಡ್ತೀರಲ್ಲ ಅದನ್ನ. ಫಸ್ಟ್ ಆಫ್ ಆಲ್ ಎಂಟೈರ್ ಜೈಲ್ ಸ್ಟಾಫ್ ಶುಡ್ ಬಿ ಸಸ್ಪೆಂಡೆಡ್. ಎಲ್ಲ ಕಡೆ ತೆಗೆದು ಬಿಡ್ಬೇಕು ಇವ್ರನ್ನ. ತೆಗೆದು ಒಂದು ಹೊಸ ಕ್ಯಾಡರ್ರೇ ತಂದು ಇವ್ರನ್ನೆಲ್ಲ ಕಿತ್ತು ಬಿಸಾಕ್ಬಿಟ್ಟು ಬೇರೆ ಯಾವ್ದಾದ್ರು ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡು ಬಿದ್ದೀರಿ ಅಂತ ಕಳಿಸ್ಬಿಡ್ಬೇಕು ಇವ್ರನ್ನೆಲ್ಲ. ಇವ್ರಲ್ಲಿ ಇರ್ಕೂಡ್ದು ಯಾರು. ಯಾಕಂದ್ರೆ ಎಲ್ಲರೂ ಕಾಂಪ್ರಮೈಸ್ ಆಗೋಗಿದ್ದಾರೆ, ಎಲ್ಲರೂ ಕರಪ್ಟ್ ಆಗೋಗಿದ್ದಾರೆ ಆಲ್ಮೋಸ್ಟ್. ಯಾರೋ ಒಬ್ರು ಇಬ್ರು ಉಳ್ಕೊಂಡಿರ್ಬೋದು, ನಂಗೆ ಗೊತ್ತಿಲ್ಲ ಯಾರಿದ್ದಾರೆ. ಯಾಕಂದ್ರೆ ನೀವು ನೋಡಿ ಬೇಕಾದ್ರೆ ಬಳ್ಳಾರಿನಲ್ಲಿ ಒಂದು ಹೆಣ್ಣು ಮಗಳು ಯಾರೋ ಇದನ್ನ ಅಟೆಂಪ್ಟ್ ಮಾಡಕ್ ಹೋದಾಗ ಆಕೆ ಮೇಲೆ ಏನಾಯ್ತು ಗಮನಿಸಿದ್ರ? ನೀವು ಗಮನಿಸಿದ್ರ ಎಲ್ಲಾರು? ಹೌದು, ತುಂಬಾ ಕೆಟ್ಟ ಹೆಸರನ್ನ ತಂದಿಟ್ರು. ಆಮೇಲೆ ಅದು ಇದು ಅಂತ ರಾಜಕೀಯ ಪಕ್ಷಗಳೆಲ್ಲ ಕೆಸರು ಹೆಚ್ಚಾಡಿದ್ರು. ಸ್ವಲ್ಪ ವರ್ಷದ ಕೆಳಗೆ ಒಬ್ರು ಯಾರೋ ಅಟೆಂಪ್ಟ್ ಮಾಡಿದ್ರು, ಅವ್ರ ಮೇಲೆ ತಂದ್ರು. ಸೇಮ್ ಪ್ಯಾಟರ್ನ್. ಹೌದು, ಆಯ್ತು, ಏನು ಇಲ್ಲ ಬಿಡಿ. ಇದು ಯಾರು ಏನು ಹೇಳದೇ ಇರೋ ಸ್ಟೇಜ್ ಅಲ್ಲಿ ಇದೆ ಅಲ್ರಿ. ಮೇಲ್ಗಡೆಯಿಂದ ಇರೋನು ಫುಟ್ಪಾತ್ ಹಾಕೋದ್ರಲ್ಲಿ, ಟಾರ್ ಹಾಕೋದ್ರಲ್ಲಿ, ಪ್ರತಿಯೊಂದು ವ್ಯವಹಾರದಲ್ಲೂ ನಾನು 60% ಹೇಸಿಗೆ ತಿಂತೀನಿ ಇಂದಾಗ ಇವ್ರು ಯಾಕ್ರಿ ತಿನ್ಬಾರ್ದು? ಹೊರಗಡೆ 60% ತಿನ್ಬಾರ್ದು ಹೇಳ್ರಿ. ಅಲ್ಲ, ಇಲ್ಲಿ ಯಾಕೆ ತಿನ್ಬಾರ್ದು ಅಂತಂದ್ರೆ ನಟೋರಿಯಸ್ ಗಳು ಇರ್ತಾರಲ್ಲ, ಅದಕ್ಕೋಸ್ಕರ ಸರ್. ಯಾವನಾದ್ರೇನ್ರಿ ತಿನ್ನೋವಾಗ? ಹಂಗಾರೆ ನೀವು ದುಡ್ಡು ತಗೋತಿರೋದೆಲ್ಲ ಹೇಸಿಗೆ ತಿಂತಿದ್ದೀರಲ್ಲ, 60% 40% ಎಲ್ಲ ಒಳ್ಳೆಯವ್ರ ಕೈಲೇ ತಿಂತಾ ಇದ್ದೀರಾ? ಮಹಾತ್ಮ ಗಾಂಧಿ ಮೊಮ್ಮಕ್ಕಳ ಎಲ್ಲ ಅವ್ರು ತಿಂದಾದ್ಮೇಲೆ ಇವ್ರು ಯಾಕ್ರಿ ತಿನ್ಬಾರ್ದು? ನನ್ ಪ್ರಶ್ನೆಪ್ಪ. ಅಲ್ಲ, ಅಲ್ಲಿ ಅಟ್ಲೀಸ್ಟ್ ದುಡ್ಡು ತಿಂದಾದ್ರೂ ಸಾಯ್ತಾರ ಅವ್ರು. ಇವ್ರು ಇನ್ನೊಬ್ರನ್ನ ಸಾಯಿಸೋರಲ್ಲ ಸರ್ ನಟೋರಿಯಸ್ಗಳು. ಯಾರು? ಉಗ್ರರೆಲ್ಲ. ಇವ್ರಿಗೆ ಯಾಕ್ರಿ ಹಂಗಂತೀರಿ? ಕೆಟ್ಟದಾಗಿ ಕಾಮಗಾರಿ ಮಾಡ್ಬಿಟ್ಟು ಯಾವನೋ ಬಿದ್ರೆ ಹಳ್ಳ ಬಿದ್ಬಿಟ್ಟು ರೋಡಲ್ಲಿ, ಅದು ಸಾಯೋದೇ ಅಲ್ವಾ ಜನ? ಅದು ಒಂದ್ ರೀತಿ ಹಂಗೆ ಅಲ್ವಾ? ಅದೇ ಅಲ್ವಾ? ಅದು ಭಯೋತ್ಪಾದಕರನ್ನೇ ಅವರು. ನನ್ನ ಪ್ರಕಾರ ಇಂಡಿಯಾನಲ್ಲಿ ದುಡ್ಡು ಈಗ ಜೈಲ್ ಪೋಸ್ಟಿಂಗ್ ಯಾವನು ಯಾರ್ಯಾರು ದುಡ್ಡು ಕೊಟ್ಟು ಬಂದಿದಾನೋ ಯಾರಿಗ್ ಗೊತ್ತ್ರಿ? ಯಾವಾಗ ನಿಮ್ದು ಭ್ರಷ್ಟತನ ಎಲ್ಲಾ ಕಡೆಗೂ ಬಂದು ಕೂತಾಗೋಗಿದ್ಯೋ ಅವಾಗ ಇದೆಲ್ಲ ಅನುಭವಿಸ್ಬೇಕು ಅಷ್ಟೇ. ಬಟ್ ಡಿಫೆನ್ಸ್ ಹ್ಯಾಂಡಲ್ ಮಾಡಿದ್ರೆ ಆಗಲ್ವಾ ಸರ್ ಇಂಥ ಜೈಲುಗಳು? ಕೆಲವೊಂದಿಷ್ಟು ನಟೋರಿಯಸ್ಗಳನ್ನು, ಉಗ್ರರಿರುವಂತವ್ರನ್ನ ಒಂದು ಸಪರೇಟ್ ಆಗಿ ಜೈಲಲ್ಲಿ ಇಟ್ಬಿಟ್ಟು ಬರೀ ಡಿಫೆನ್ಸ್ನವ್ರಿಗೆ ಕೊಟ್ರೆ? ಎಲ್ಲಾನು ಡಿಫೆನ್ಸ್ ಅವ್ರು ಕೊಟ್ಬಿಡಿ, ಅವ್ರು ದೇಶ ಕಾಯೋ ಕೆಲಸ ಬಿಟ್ಬಿಟ್ಟು ಇದನ್ನ ಕೊಟ್ಬಿಡಿ ಹೇಳ್ತೀನಿ. ಹಂಗಲ್ಲ ಸರಿ, ಉಗ್ರರು ಅನ್ನುವಂಥವ್ರು ಇರುವಂತ ಜಾಗಗಳನ್ನ ಮಾತ್ರ, ಅವ್ರನ್ನ ಮಾತ್ರ ಸಪರೇಟ್ ಸೆಲ್ ಇಡೋರು. ದಟ್ ಇಸ್ ನಾಟ್ ದಿ ಚಾರ್ಟರ್. ಹಂಗನ್ಬಿಟ್ಟು ಇನ್ನು ಮುಂದಕ್ಕೆ ನೆಕ್ಸ್ಟ್ ಏನ್ ಸರ್ ಇದು ರೋಡ್ ಎಲ್ಲ ಕರೆಕ್ಟ್ ಆಗಿ ಆಗ್ತಾ ಇಲ್ವಲ್ಲ ಸರ್, ಅದಕ್ಕೆ ಯಾರಿಗ್ ಮಾಡೋಣ ಅಂತ ಡಿಫೆನ್ಸ್ ಕೊಟ್ಬಿಡೋಣ. ಯು ಕ್ಯಾನ್ ಗೋ ಆನ್ ಶಿಫ್ಟಿಂಗ್ ರೆಸ್ಪಾನ್ಸಿಬಿಲಿಟಿಗಳನ್ನ ಈ ತರ ಯಾಕ್ರಿ ಆಗಲ್ಲ? ಮನಸ್ಸು ಮಾಡಿದ್ರೆ ಕಾಂಪೌಂಡ್ ಹಾಕಿರೋ ಒಂದು ಜೈಲ್ ಒಳಗಡೆ ಇರೋ ಭದ್ರಾ ತರಕ್ಕಾಗಲ್ವೇನ್ರಿ? ಯಾರ್ರಿ ಹೇಳಿದ್ದು ಈ ತರ? ಎಳೆ ಮಕ್ಕಳು ಆಟ ರೀ, ಯಾಕ್ರಿ ತರಕ್ಕಾಗಲ್ಲ? ಮನಸ್ಸು ಮಾಡಿದ್ರೆ ಆಗತ್ತೆ, ಅವ್ರಿಗೆ ಇಚ್ಛಾಶಕ್ತಿ. 1 ಮಂತ್ ಒಳಗಡೆ ಬಂದ್ ಮಾಡಾಕ್ಬಿಡ್ಬೋದು ಜೈಲನ್ನ, ಯಾಕ್ರಿ ತರಕ್ಕಾಗಲ್ಲ? ನಾನು ಬೆಟ್ ಕಟ್ಬಿಡ್ತೀನಿ ಬೇಕಾರೆ. ಸುಮ್ನೆ ಬುರ್ಡೆ ಹೊಡಿತಾರೆ ಎಲ್ಲ ಹೇಸಿಗೆ ತಿನ್ನೋ ಜನ ರೀ, ಬಿಡ್ರಿ, ಯಾಕೆ ಮಾತಾಡ್ಬೇಕು ಸುಮ್ನೆ? ಅಂದ್ರೆ ಎಂಟೈರ್ ವ್ಯವಸ್ಥೆನೇ ಹೀಗಿದೆ ಅಂತಂದಾಗ ಇನ್ನೇನ್ ಪೂರ್ತಿ ಹಾಳಾಗೋಗಿದೆ. ಅದ್ರೊಳಗಡೆ ನಿಮ್ಗೆ ಏನ್ ಬರುತ್ತೆ ಅದನ್ನ ಮಾಡ್ಕೊಂಡು ನೆಮ್ಮದಿಯಾಗಿರೋದು ಕಲ್ತ್ಕೊಳ್ಳಿ. ರೈಟ್, ಓಕೆ, ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ಪವಿತ್ರ ಗೌಡ ಜಾಮೀನು ಕನಸು ಮತ್ತೊಮ್ಮೆ ಭಗ್ನವಾಗಿದೆ. ಹೈಕೋರ್ಟ್ ನೀಡಿದ್ದ ಜಾಮೀನು ರದ್ದು ಮಾಡಿದ ಸುಪ್ರೀಂ ಕೋರ್ಟ್ ಆದೇಶವನ್ನು ಮರುಪರಿಶೀಲನೆ ಮಾಡುವಂತೆ ಕೋರಿ ಸಲ್ಲಿಸಿದಂತ ಅರ್ಜಿಯನ್ನು ನ್ಯಾಯಾಲಯ ವಜಾ ಮಾಡಿದೆ. ಮಗಳ ಶಿಕ್ಷಣ, ಪೋಷಕರ ಪಾಲನೆ ಸೇರಿದಂತೆ ಕುಟುಂಬದ ಆರ್ಥಿಕ ಸಮಸ್ಯೆಗಳನ್ನು ಕೋರ್ಟ್ಗೆ ಮತ್ತೊಮ್ಮೆ ಮನವರಿಕೆ ಮಾಡೋಕೆ ಪವಿತ್ರ ಗೌಡ ಪ್ರಯತ್ನಿಸಿದ್ರು. ಮೊದಲನೇ ಬಾರಿ ಹೇಳಿದಾಗಲೂ ಕೂಡ ಅದನ್ನೇ ಹೇಳಿದ್ರು ಅವರು. ಸೊ ಅದಕ್ಕಾಗಿ ಏಕಾಂಗಿಯಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟ ಆರಂಭಿಸಿದ್ರು. ಜಾಮೀನು ರದ್ದು ಮಾಡಿದ್ದ ಹಿಂದಿನ ಆದೇಶವನ್ನ ಮರುಪರಿಶೀಲನೆ ಮಾಡಿ ಅಂತ ಕೇಳಿಕೊಂಡಿದ್ರು. ವಿಚಾರಣೆಯನ್ನ ನ್ಯಾಯಮೂರ್ತಿ ಪದೇವಾಲಾ ಮತ್ತು ಮಹದೇವನ್ ನೇತೃತ್ವದ ದ್ವಿಸದಸ್ಯ ಪೀಠ ಅರ್ಜಿಯನ್ನ ವಜಾ ಮಾಡಿದೆ. ಕಳೆದ ಬಾರಿಯೂ ಕೂಡ ಇದೇ ಪೀಠನೇ ಇವರ ಅರ್ಜಿಯನ್ನ ವಜಾ ಮಾಡಿತ್ತು. ನಾವು ತೀರ್ಪು ಮತ್ತು ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ್ದೇವೆ, ಆ ಬಳಿಕವೇ ಆದೇಶವನ್ನು ನೀಡಿದ್ವಿ ಅಂತ ಹೇಳಿದ್ದಾರೆ. ಮತ್ತೊಮ್ಮೆ ಪರಿಶೀಲನೆ ನಡೆಸಿ ಆದೇಶ ಮಾಡುವಂತಹ ಅಗತ್ಯತೆಯೇ ಇಲ್ಲ ಅಂತ ಆದೇಶದಲ್ಲಿ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಸೆಷನ್ಸ್ ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಆಗಿದ್ದು ಅದರ ವಿಚಾರಣೆಯನ್ನ ಪವಿತ್ರ ಗೌಡ ಈಗ ಎದುರಿಸಬೇಕಾಗಿದೆ. ಅಲ್ಲಿ ಒಂದು ಸೂಚನೆ ಸಿಕ್ಕಂತಾಯ್ತು ಸುಪ್ರೀಂ ಕೋರ್ಟ್ ಇಂದ. ನಾಟ್ ಓನ್ಲಿ ಪವಿತ್ರ ಗೌಡ, ಈ ಪ್ರಕರಣದವ್ರು ಯಾರು ಕೂಡ ಬರಬೇಡ್ರಪ್ಪ, ಯಾರಿಗೂ ನಿಮ್ಗೆ ಅದರಲ್ಲೂ ಪರ್ಟಿಕ್ಯುಲರ್ಲಿ 7 ಜನ ಏನಿದ್ದಾರೆ ನೀವುಗಳಂತೂ ಬರಬೇಡಿ ಅಂತ ಆಯ್ತು. ಸೊ ಇನ್ನೊಂದು ಅಟೆಂಪ್ಟ್ ಮಾಡೋ ಆಸೆನೂ ಕಮರ್ ಹೋಯ್ತು ಅವ್ರಿಗೆಲ್ಲರೂ. ಇಲ್ವೇ ಇಲ್ಲ. ಈ ಬೆಸ್ಟ್ ಏನು ಅಂತಂದ್ರೆ ಚಾರ್ಜ್ ಫ್ರೇಮ್ ಆಗಿದೆ, ಟ್ರಯಲ್ ನಡಿಬೇಕಾಗಿದೆ, ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ ಅಲ್ಲ, ಅವ್ರು ಅದರಲ್ಲಿ ಪಾಲ್ದಾರ ಆಗಿದಾರ ಅಥವಾ ಇಲ್ವಾ ಅಂತ ಹೇಳಿ. ಯಾಕೆ ಇಷ್ಟೊಂದು ಪರದಾಡಬೇಕಾಗಿದೆ? ಅವ್ರು ಬೇಡ್ಕೊಳ್ಬೇಕಾಗಿದ್ದೇನು ಅಂತಂದ್ರೆ ಬೇಗ ಟ್ರಯಲ್ ಅನ್ನ ಮುಗಿಸಿ ಅಂತ ಕೇಳ್ಕೊಳ್ಬೇಕಾಗಿರೋದು. ನ್ಯಾಯಾಲಯಕ್ಕೆ ಅಪೀಲ್ ಮಾಡಬೇಕಾಗಿರೋದು ಡೇ ಬೈ ಡೇ ವಿಚಾರಣೆಯನ್ನ ಮಾಡಿಬಿಟ್ಟು ನಮ್ಮನ್ನ ಕ್ಲಿಯರ್ ಮಾಡಿ, ನಾವು ಇದರಲ್ಲಿ ಅಪರಾಧಿನೋ ಅಥವಾ ನಿರಪರಾಧಿ ಇದೀವೋ ಅನ್ನೋದು ಕ್ಲಿಯರ್ ಆಗಬೇಕು. ಇವರು ಟ್ರಯಲ್ಸ್ ಮುಂದಕ್ಕೆ ಹಾಕಕ್ಕೆ ಇಷ್ಟೆಲ್ಲ ನಾಟಕ ಆಡಿರೋದು ಅಂತ ಅದೇ ಅಲ್ಲಿ ಬಂದಿರೋದು. ಇವಾಗ ಅವ್ರಿಗೆ ಟ್ರಯಲ್ ಬೇಕಾಗಿಲ್ಲ, ಅದು ಹಾಗೆ ಮುಂದುವರಿತಾ ಇರಬೇಕು, ಜಾಮೀನು ಆಗಬೇಕು, ಜಾಮೀನಿಂದ ಆಚೆ ಇರಬೇಕು. ಅದಾದ ನಂತರ ಇವತ್ತು ಇನ್ನೊಂದು ತಿಂಗಳಾದ್ಮೇಲೆ, ಇನ್ನೊಂದು 6 ತಿಂಗಳಾದ್ಮೇಲೆ ಈ ತರ ವಿಚಾರಣೆಯನ್ನ ಮುಂದೂಡಿಕೆ ಮಾಡುವಂಥದ್ದು. ಹಿಂದೆ ಅನೇಕ ರೀತಿಯಾದಂಥ ಕೇಸ್ಗಳನ್ನ ನೋಡಿದಾಗ ಈ ತರ ಆರೋಪಗಳು ಕೇಳಿ ಬರುತ್ತೆ. ಹಿಂಗೆ ಆಗತ್ತೆ ಅಂತಲ್ಲ, ನಮಗೆ ಕೇಳಿ ಬರೋದೇನೋ, ಇದನ್ನ ಟ್ರಯಲ್ ಅನ್ನ ಮುಂದೂಡಿಕೆ ಮಾಡೋಕೆ ಹಿಂಗ್ ಮಾಡ್ತಾ ಇದಾರೆ. ಈ ಆರೋಪಗಳು ಬಂದಾಗ ಇದು ಹಾಗೇನಾ ಅನ್ನೋ ರೀತಿಯಲ್ಲಿ ಅನುಮಾನ. ಕಾನೂನು ತಜ್ಞರು ಏನ್ ಹೇಳ್ತಾರೆ ಅರುಣ್, ಈ ಪ್ರತ್ಯಕ್ಷ ದರ್ಶಿಗಳನ್ನ ಕಟಕಟಕ್ಕೆ ತಂದು ನಿಲ್ಲಿಸಿ ಅವ್ರ ಸ್ಟೇಟ್ಮೆಂಟ್ ತಗೋಬೇಕಲ್ಲ, ಅಲ್ಲಿ ತನಕ ಇವರಿಗೆ ಜಾಮೀನು ಸಿಗುವ ಯಾವ ಸಾಧ್ಯತೆನೂ ಇಲ್ಲ. ಯಾಕೆ ಅಂತಂದ್ರೆ ಸಾಕ್ಷಿಗಳ ಮೇಲೆ ಇವರು ನೇರ ಪ್ರಭಾವ ಬೀರ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಅವ್ರದ್ದು ಸ್ಟೇಟ್ಮೆಂಟ್ ತಗೊಂಡ ನಂತರ ಅರ್ಜಿಯನ್ನ ಕನ್ಸಿಡರ್ ಮಾಡುತ್ತಂತೆ ಕೋರ್ಟ್, ತಗೊಳುತ್ತಂತೆ, ಕೊಡೋದು ಬಿಡೋದು ಸೆಕೆಂಡರಿ. ಸೊ ಅಲ್ಲಿ ತನಕ ಅಂತೂ ಇವರೆಲ್ಲರೂ ಕೂಡ ಇನ್ನು ಅದರ ಆಸೆ ಬಿಟ್ಬಿಡ್ಬೇಕು. ಇವ್ರಿಗೆ ಬಹುದೊಡ್ಡ ಸಮಸ್ಯೆ ಏನಾಗಿತ್ತು ಅಂದ್ರೆ ಈ ಕೇಸಲ್ಲಿ ಸಾಕ್ಷಿಗಳ ನಾಶಕ್ಕೆ ಪ್ರಯತ್ನ ಪಟ್ಟಿರುವಂತದ್ದು ಏನು ಆರೋಪ ಇದೆಯಲ್ಲ, ಅದು ಬಹುದೊಡ್ಡದಾಗಿ ಇವರಿಗೆ ಒಂದು ಡ್ಯಾಮೇಜ್ ಅನ್ನ ಮಾಡಿರೋದು. ಅದು ಪೊಲೀಸರು ಫ್ರೇಮ್ ಮಾಡಿರುವಂತದ್ದು ಅದೇ, ಸಾಕ್ಷಿಗಳ ನಾಶಕ್ಕೆ ಪ್ರಯತ್ನ ಪಟ್ಟಿರೋದು. ಆಮೇಲೆ ಆಚೆ ಜಾಮೀನು ಕೊಟ್ಟು ಆಚೆ ಬಂದಾಗಲೂ ಕೂಡ ಇವರು ಅವ್ರ ಜೊತೆಗೆ ಪ್ರಭಾವ ಬೀರಿದ್ದು. ಆಮೇಲೆ ಯಾರು ಆರೋಪಿ ಸ್ಥಾನದಲ್ಲಿದ್ದಾರೆ ಸಾಕ್ಷಿಯ ಜೊತೆಗೆ ಕೂತ್ಕೊಂಡ್ಬಿಟ್ಟು ಓಡಾಡಿರುವಂತಹ ವಿಡಿಯೋಗಳನ್ನೆಲ್ಲ ಇಟ್ಕೊಂಡು ಪೊಲೀಸರು ಅದನ್ನ ಕೋರ್ಟಿಗೆ ಒಪ್ಪಿಸಿದ್ರು, ಸುಪ್ರೀಂ ಕೋರ್ಟ್ ಗಮನಕ್ಕೂ ಅದನ್ನ ತಂದಿದ್ರು. ಹಾಗಾಗಿ ಕೋರ್ಟ್ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಅನ್ನ ಮಾಡಿ ಹೇಳಿತ್ತು. ಹಾಗಾಗಿ ಈಗ ಟ್ರಯಲ್ ಮಾಡದೆ ಬೇರೆ ಆಪ್ಷನ್ ಇಲ್ಲ ಈ ವಿಚಾರದಲ್ಲಿ. ಖಂಡಿತ. ಇನ್ನು ಬೆಂಗಳೂರಿನಲ್ಲಿ ರ್ಯಾಪಿಡೋ ಬೈಕ್ಗಳು ಹೆಣ್ಣು ಮಕ್ಕಳಿಗೆ ಸೇಫ್ ಅಲ್ವಾ? ಯಾಕೆಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಆಟೋ ಮತ್ತು ಕ್ಯಾಬ್ ಮಾಡೋದು ಅಂತ ಕೆಲವರೆಲ್ಲ ಪ್ರಿಫರ್ ಮಾಡ್ತಾರೆ ರ್ಯಾಪಿಡೋ ಬೈಕ್ಗಳು. ನೋಡಿ, ರ್ಯಾಪಿಡೋ ಚಾಲಕ ಲೋಕೇಶ್ ಎಂಬಾತ ಸಿಕ್ಕಿಂ ರಾಜ್ಯದ ಯುವತಿ ಸಾಧ್ನಾ ಭಂಡಾರಿಗೆ ರೈಡ್ ಉದ್ದಕ್ಕೂ ಯುವತಿಯ ಕಾಲು ತೊಡೆ ಸವರಿ ದುರ್ವರ್ತನೆ ತೋರಿದ್ದಾನೆ. ಯುವತಿ ಕಾಲಿನ ಮೇಲೆ ಚಾಲಕ ಕೈ ಇಡುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ನವೆಂಬರ್ 6ನೇ ತಾರೀಕು ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಘಟನೆಯ ವಿಡಿಯೋ ಮಾಡಿ ಯುವತಿ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದಾಳೆ. ದುರ್ವರ್ತನೆ ತೋರಿದ್ದಲ್ಲದೆ ಪ್ರಶ್ನೆ ಮಾಡಿದರೆ ಮತ್ತೆ ಯುವತಿಯ ಮೈಕೈ ಮುಟ್ಟಿ ಕಿರುಕುಳ ಕೊಟ್ಟಿದ್ದಾನೆ. ಇನ್ನು ಯುವತಿ ತನ್ನ ಸ್ಥಳ ತಲುಪಿದ ಕೂಡಲೇ ಯುವತಿಯ ಸ್ನೇಹಿತ ಚಾಲಕನನ್ನು ತರಾಟೆಗೆ ತಗೊಂಡಿದ್ದು ಚಾಲಕ ತಪ್ಪಾಯಿತು ಅಂತ ಒಪ್ಕೊಂಡಿದ್ದಾನೆ. ಬೈಕ್ ಟ್ಯಾಕ್ಸಿ ಚಾಲಕನ ವರ್ತನೆಗೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ನಿರಂತರ ವರದಿ ಪ್ರಸಾರ ಮಾಡಿತು. ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರದ ಬೆನ್ನಲ್ಲೇ ಅಲರ್ಟ್ ಆದ ಪೊಲೀಸರು ಬೈಕ್ ಚಾಲಕ ಲೋಕೇಶ್ನನ್ನು ವಿಲ್ಸನ್ ಗಾರ್ಡನ್ ಪೊಲೀಸರು ಸಂಪರ್ಕಿಸಿದ್ದಾರೆ. ಬೈಕ್ ಚಾಲಕ ಈಗ ಅವನನ್ನು ಅರೆಸ್ಟ್ ಮಾಡಿದಾರಂತೆ, ಈಗ ಬರ್ತಿರೋ ಮಾಹಿತಿ. ಅರೆಸ್ಟ್ ಮಾಡಿ ವಿಲ್ಸನ್ ಗಾರ್ಡನ್ ಪೊಲೀಸರು ಆತನನ್ನು ವಿಚಾರಣೆ ನಡೆಸ್ತಾ ಇದ್ದಾರೆ. ನೋಡಿ ಅರುಣ್, ನನಗೆ ಮಧ್ಯಾಹ್ನ ಬಾರಿ ಬೇಜಾರಾಗಿತ್ತು. ಇಂಥ ಕೇಸ್ಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಪೊಲೀಸರು? FIR ಆದಮೇಲೆ ಮೊದಲು ಅವನನ್ನು ಒದ್ದೇಳ್ಕೊಂಡ್ಬರ್ಬೇಕು. ಅವನಿಗೆ ಫೋನ್ ಮುಖಾಂತರ ಇನ್ಫಾರ್ಮೇಷನ್ ಕೊಟ್ಟು ಬಾರಪ್ಪ ವಿಚಾರಣೆಗೆ ಅಂತ ಕರೆದಿದ್ದಾರಂತೆ. ಅವನಿನ್ನೂ 2 ಗಂಟೆ ಕೊಟ್ಟರು 4 ಗಂಟೆ ಆದರೂ ಬಂದಿಲ್ಲ. ಅವನು ಈಗೇನೋ ಅರೆಸ್ಟ್ ಮಾಡಿದ್ದಾರೆ ಅಂತ. ಪೊಲೀಸರು ಕೆಲವು ಸಂದರ್ಭದಲ್ಲಿ ಕ್ವಿಕ್ ಆಕ್ಷನ್ ತಗೊಳ್ಳಲ್ಲ ಇಂಥ ವಿಚಾರದಲ್ಲಿ.
ತಗೋತಾರೆ. ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ನೆಗ್ಲಿಜೆನ್ಸಿ ಮಾಡ್ತಾರೆ, ಯಾವ ಆಫೀಸರ್ ಇರ್ತಾರೆ ಅನ್ನೋದ್ರ ಮೇಲೆ ಹೊರಟೋಗ್ಬಿಡುತ್ತೆ. ಬಟ್ ನಂಗೆ ಈ ಅನೇಕ ಟ್ಯಾಕ್ಸಿಯನ್ನು ಓಡಿಸ್ತಾರೆ, ಆಟೋದವ್ರು ಓಡಿಸ್ತಾರೆ, ಎಂತ ಕೆಲಸ ಮಾಡ್ತಾರೆ ಗೊತ್ತಾ ಅವರು. ಒಂದು ಡೇ ಟೈಮಲ್ಲಿ ಒಂದು ಕಡೆಗೆ ಮಾರ್ನಿಂಗ್ ಶಿಫ್ಟಲ್ಲಿ ಒಂದು ಟೈಮ್ ಮಾಡ್ತಾರೆ, ಆಮೇಲೆ ಸೆಕೆಂಡಲ್ಲಿ ಇನ್ನೊಂದು ಕಡೆಗೆ ಹೋಗ್ಬಿಟ್ಟು ಓಲಾನೋ ಊಬರೋ ಇಲ್ಲ ರ್ಯಾಪಿಡೋ ಈ ಥರ ಓಡಿಸ್ಕೊಂಡ್ಬಿಟ್ಟು ದುಡಿಬೇಕು ನಾನು ಬೆಂಗಳೂರಿನಲ್ಲಿ, ಒಂದಿಷ್ಟು ದುಡ್ಡನ್ನು ಗಳಿಸ್ಬೇಕು ನಾನು ಅಂತ ಎಂಥ ಕಷ್ಟಪಡ್ತಾರೆ. ಅವ್ರಿಗೊಂದು ನಿಜವಾಗಿ ಹ್ಯಾಟ್ಸ್ ಆಫ್ ಹೇಳಬೇಕು. ಅವರೆಲ್ಲ ಕೆಲಸ ಮಾಡೋದನ್ನ ನೋಡ್ಬಿಟ್ರೆ ಬೆಂಗಳೂರಿನಲ್ಲಿ ಅಷ್ಟೊಂದು ಕಷ್ಟಪಡ್ತಾರೆ ಅವರು. ಕಷ್ಟ ಅಂದರೆ ವಿಪರೀತ ಕಷ್ಟ. ರಾತ್ರಿ 12 ಗಂಟೆಗೆ ಹೋಗಿ ಮಲಗ್ತಾರೆ, ಮತ್ತೆ ಬೆಳಗ್ಗೆ 4-5 ಗಂಟೆಗೆ ಎದ್ದೇಳ್ತಾರೆ, ಮತ್ತೆ ಇನ್ನೊಂದು ಡ್ಯೂಟಿ ಮುಗಿಸ್ಕೊಳ್ತಾರೆ, ಬರ್ತಾರೆ. 4-5 ಗಂಟೆ ಕೆಲಸ ಮಾಡಿಕೊಂಡು ದುಡಿತಾ ಇರ್ತಾರೆ. ಯಾಕೆ ಅಂತಂದರೆ ಹೊಟ್ಟೆಪಾಡಿಗೋಸ್ಕರ ಅಷ್ಟೇ ಅಲ್ಲ, ಮಕ್ಕಳ ಎಜುಕೇಷನಿಗೋಸ್ಕರ. ಅಷ್ಟೆಲ್ಲ ಮಾಡುವಂಥವ್ರ ಮಧ್ಯದಲ್ಲಿ ಇಂತಹ ಕೆಲವು ಕಿಡಿಗೇಡಿಗಳು ಮಾಡೋದ್ರಿಂದ ಉಳಿದವರಿಗೆ ಎಲ್ಲ ಎಲ್ಲರನ್ನೂ ನೋಡೋದು ಅದೇ ಅನುಮಾನದಲ್ಲಿ ಆಗ್ಬಿಡುತ್ತೆ ಅಲ್ವಾ. ಓ ಇವರೆಲ್ಲ ಹಂಗೇನಾ, ನಾವು ತುಂಬ ಸೂಕ್ಷ್ಮವಾಗಿರ್ಬೇಕಾ, ನಾವು ಜಾಗೃತವಾಗಿರ್ಬೇಕಾ, ಈ ಥರ ಮಾಡಬೇಡಿ ದಯವಿಟ್ಟು. ನಿಮಗೆ ಮಾಡೋಕ್ಕಾಗಿಲ್ಲ ಅಂದರೆ ಕೆಲಸನೇ ಮಾಡೋಕ್ಕೆ ಹೋಗ್ಬೇಡಿ. ಅದನ್ನು ಇನ್ನೊಬ್ಬರು ಮಾಡೋರ್ಗೂ ಕೂಡ ಕೆಟ್ಟ ಹೆಸರನ್ನು ತರಕ್ಕೆ ಹೋಗಬೇಡಿ. ನಾನು ಹೇಳೋದಿಷ್ಟೇ ನಿಮಗೆ. ಇಂಥ ನಿಮ್ಗೆ ಮಾನಸಿಕತೆ ಇದ್ದರೆ ದಯವಿಟ್ಟು ಅಂಥ ಕೆಲಸಗಳಿಗೆ ಹೋಗಬೇಡಿ. ಅದು ಕೇವಲ ನಿಮ್ಮದಷ್ಟೇ ಅಲ್ಲ, ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗತ್ತೆ. ಕೇವಲ ಇಷ್ಟೇ ಅಲ್ಲ, ಬೇರೆ ನಗರಗಳಲ್ಲೂ ಕೂಡ ಇದೇ ರೀತಿ ಮಾಡುವಂಥವ್ರು ಇದ್ಬಿಟ್ರೆ ಆ ಊರಿನ ಹೆಸರುಗಳು ಕೆಟ್ಟು ಹೋಗುತ್ತೆ. ಇಲ್ಲಿರೋರು ಅಂಥವ್ರ ಅಂತ ಹೇಳಿ ದಯವಿಟ್ಟು ಅಂಥವೆಲ್ಲ ಮಾಡಬೇಡಿ. ಇಂಥವ್ರ ವಿಚಾರದಲ್ಲಿ ಪೊಲೀಸರು ತುಂಬಾ ಸ್ಟ್ರಿಕ್ಟ್ ಆಗಿ ತಗೊಳ್ಬೇಕು ಆಕ್ಷನ್. ಆಮೇಲೆ ಈ ವಿಚಾರದಲ್ಲಿ ಸಂಘಟನೆಗಳನ್ನ ಮಾಡ್ಕೊಂಡಿದ್ದಾರೆ ಕೆಲವರು. ಈಗ ಚಾಲಕರ ಸಂಘ ಇವರೆಲ್ಲ, ನೀವು ಯಾಕೆ ಇಂಥವ್ರನ್ನೆಲ್ಲ ಡಿಸಿಷನ್ಗಳನ್ನ ತೆಗೆದುಕೊಳ್ಳಿಲ್ಲ? ನೀವು ಉಳಿದಿದ್ದೆಲ್ಲ ಮಾತನಾಡ್ತೀರಾ, ಅಟ್ಲೀಸ್ಟ್ ಇಂಥವ್ರನ್ನ ತಗೊಳ್ಬೇಕಾದ್ರೆ ಇಂಥವ್ರ ಕೆಲಸಕ್ಕೆ ಹೊಸದಾಗಿ ಸೇರಿದ್ದಾರೆ ಅಂತಂದ್ರೆ ಅವ್ರ ಹಿಂದೆ ಮುಂದೆ ಏನು ಎತ್ತ ಅಂತ ತಿಳ್ಕೊಳ್ಬೇಕು. ಆಮೇಲೆ ಕೆಲವೊಂದು ಟೈಮಲ್ಲಿ ಸೈಕಾಲಜಿಯನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅವಾಗ ನಾಟಕ ಮಾಡಬಹುದು, ಅದಾದ ನಂತರ ಮಾಡಬಹುದು. ಫಸ್ಟ್ ಆಫ್ ಆಲ್ ಇವರು ರ್ಯಾಪಿಡೋ ಬೈಕ್ಗಳಿಗೆ ಪರ್ಮಿಷನ್ ಸಿಕ್ಕಿದ್ದೆ ಇತ್ತೀಚೆಗೆ, ಹೌದೌದು, ಕ್ಲೋಸ್ ಮಾಡಿದ್ರು. ಎರಡನೇದು, ಈಗ ಮೊನ್ನೆ ಒಂದು ಸುದ್ದಿ ಬಂತು, ಪಾರ್ಸಲ್ ಪಿಕಪ್ ಮಾಡಿದಾನೆ ಅವನೊಬ್ಬ, ಡೆಲಿವರಿ ಕೊಟ್ಟೇ ಇಲ್ಲ, ಒಂದು ಲ್ಯಾಪ್ಟಾಪ್ ಹೌದು ಎತ್ಕೊಂಡು ಹೊರಟೋಗ್ಬಿಟ್ಟಿದ್ದಾನೆ. ಹಿಂಗಾದಾಗ ನಂಬಿಕೆ ಹೆಂಗ್ ಬರುತ್ತೆ? ನಂಬಿಕೆ ಸಮಸ್ಯೆ ಅದೇ ಆಗೋದು. ನಂಬಿಕೆ ಹೆಂಗಾಗತ್ತೆ? ಬಟ್ ಏನು ಮಾಡೋಕ್ಕಾಗಲ್ಲ, ರಾಜಕಾರಣಿಗಳನ್ನೇ ನಂಬ್ತೀವಿ ಅಂತ ನಂತರ ಇರೋ ನಮ್ದೇ ಇರೋಕ್ಕಾಗತ್ತಾ ಅಲ್ವಾ?